ನೀನು ಯಾರ ಮುಂದೆ ತಲೆ ತಗ್ಸೋ ಹಾಗಾಗಬಾರ್ದು. ಆ ಕಾರಣಕ್ಕೆ ನಾನು ಒಡವೆಗಳನ್ನ ಸೀರೆನ ಕೊಡ್ತೀನಿ. ಜಯ ಮ್ಯಾಮ್, ತಗೋ, ಒಡವೆ ಸೀರೆ ಎಲ್ಲ ರೆಡಿ ಮಾಡು. ಸರಿ ಮ್ಯಾಮ್. ಪಾರ್ವತಿ 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 ಅಕ್ಕ, ಏನಾಯ್ತು? ಯಾಕೆ ಇಷ್ಟು ಖುಷಿಯಾಗಿ ಓಡ್ಬರ್ತಿದ್ದೀರಾ? ನಾನು ಹೇಳು ಸುದ್ದಿ ಕೇಳಿದ್ರೆ ನೀನು ತುಂಬಾ ಖುಷಿ ಪಡ್ತೀಯಾ. ಖುಷಿನ? ಯಾಕಕ್ಕ? ನೀನು ತುಂಬಾನೇ ಪುಣ್ಯ ಮಾಡಿದೀಯ ಪಾರ್ವತಿ. ಪುಣ್ಯನ? ನೀನು ಏನು ಹೇಳ್ತಿದ್ದೆ ನಂಗೆ ಅರ್ಥ ಆಗ್ತಿಲ್ಲ, ಕರೆಕ್ಟಾಗಿ ಹೇಳು. ಪಾರ್ವತಿ, ಇವತ್ತು ನೀನು ಅಖಿಲಮ್ಮ ಅವರು ಒಡವೆ ಹಾಕೊಳ್ತಿದ್ದೀಯಾ. ಸಾಕ್ಷಾತ್ ದೇವತೆ ಒಡವೆನೇ ನಿನ್ನ ಮೈ ಮೇಲೆ ಇರುತ್ತೆ. ಅಪ್ಪ ದೇವ್ರೆ, ಯಾಕಪ್ಪ ನನ್ನ ಪದೇ ಪದೇ ಈ ರೀತಿ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕ್ಸ್ತಿದ್ಯಾ? ಬಡವಾ, ನೀ ಮಡಗ್ದಂಗಿರು ಅಂತ ನನ್ನ ಪಾಡಿಗೆ ನಾನಿದ್ದೀನಿ, ಆದರೂ ಬಿಡಲ್ವಾ? ಅಖಿಲಮ್ಮವ್ರು ನನ್ನ ಪಾಲಿಗೆ ಗರ್ಭಗುಡಿಯಲ್ಲಿರೋ ದೇವತೆ. ಆ ವೈಭವನ ದೂರದಿಂದ ನಿಂತ್ಕೊಂಡು ನೋಡೋ ಭಾಗ್ಯ ಸಿಕ್ಕಿರೋದೇ ಹೆಚ್ಚು. ದೇವ್ರು ಹಾಕಿರೋ ಒಡವೆಗೆ ಭಕ್ತರು ಆಸೆ ಪಟ್ಟರೆ ಬದುಕುಳಿಯೋದುಂಟಾ? ಪಾರ್ವತಿ, ಯಾಕೆ ನೀನು ಇಷ್ಟೊಂದು ತಲೆ ಕೆಡಿಸ್ಕೊಳ್ತಿದ್ಯಾ? ನೀನು ಅಖಿಲಮ್ಮ ಅವರು ಒಡವೆ ಹಾಕೋಬೇಕು ಅಂತ ಬೇರೆ ಯಾರೂ ಹೇಳಲಿಲ್ಲ, ಅಪ್ಪವರೇ ಹೇಳಿದ್ದು. ಈಗ ಹೇಳು, ನೀವು ಒಡವೆ ಹಾಕೊಳ್ಳೋದೇ ಬೇರೆ ದಾರಿನೇ ಇಲ್ಲ. ಪ್ರತಿ ಸತಿ ಆ ದೇವರು ದಾರಿ ಇಲ್ದಿರೋ ಜಾಗದಲ್ಲಿ ತಂದು ನಿಲ್ಲಿಸಿ ತಮಾಷೆ ನೋಡ್ತಿದ್ದಾನೆ. ಏ ದೇವ್ರೆ, ಈ ಸತಿ ನೀನು ಏನಾದರೂ ಮಾಡು, ನಾನು ಮಾತ್ರ ನಿನಗೆ ಜಗ್ಗಲ್ಲ. ಎಲ್ಲ ಎಲ್ಲಿ ಹೋದ್ರು? ಅದು ಅದು ಪಾರ್ವತಿಯಲ್ಲಿ? ಅಲ್ಲಿ. ಅದೇ ಎಲ್ಲಿ? ಅಲ್ಲಿ. ಕೆಳಗೆ ಬಾ ತಾಯಿ. ಅಯ್ಯೋ, ಏನಿದು? ಅಕ್ಕ ಬಾ ಅಕ್ಕ, ನಾಳೆ ಮಲ್ಗೆ ಹೂ ಕೊಡ್ತೀನಿ. ನಂಗೇನು ಬೇಡ, ನಾನು ಬರಲ್ಲ ಅಂದರೆ ಬರಲ್ಲ. ಏಯ್ ಪಾರ್ವತಿ, ಏನ್ ಮಾಡ್ತಾ ಇದೀಯ ಅಲ್ಲಿ? ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ ತಪ್ಪಿಸ್ಕೋತಾ ಇದೀಯಾ? ಗೊತ್ತಿಲ್ಲ, ಆದರೆ ನಾನು ಆ ಮನೆ ಒಳಗಂತೂ ಬರಲ್ಲ. ನೋಡು ಪಾರ್ವತಿ, ನನಗೆ ಇವಾಗ ಜಾಸ್ತಿ ಟೈಮ್ ಇಲ್ಲ, ಸುಮ್ಮನೆ ಕೆಳಗೆ ಬಂದು ರೆಡಿ ಆಗು. ನಿಮಗೆ ಟೈಮ್ ಇಲ್ಲ, ನನ್ನ ಟೈಮೇ ಸರಿ ಇಲ್ಲ. ಅಮ್ಮನೇ ಓಕೆ ಅಂದಿರುವಾಗ ನೀನು ಏನು ಹಠ ಮಾಡ್ತಾ ಇರೋದು? ನೋಡು, ಇವಾಗ ನೀನು ಕೆಳಗೆ ಬಂದು ರೆಡಿ ಆಗಲಿಲ್ಲ ಅಂದರೆ ಅಮ್ಮನ ಮಾತು ಪಾಲಿಸದೇ ಇರೋವಾಗುತ್ತೆ. ಅಯ್ಯೋ ದೊಡ್ಡ ಯಜಮಾನ್ರೆ, ದಯವಿಟ್ಟು ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ಏ ಪಾರ್ವತಿ, ದೊಡ್ಡ ಯಜಮಾನರು ಏನೋ ಕೆಲಸ ಹೇಳಿದ್ದಾರೆ, ಅದನ್ನು ಮಾಡೋದು ಬಿಟ್ಬಿಟ್ಟು ಮರ ಹತ್ತು ಕೂತಿದೆಯಲ್ಲೇ. ಮರ್ಕೋತೆ ಆಡೋ ಟೈಮ್ ಆಯ್ತು, ವಯಸ್ಸನ್ನೇ ಇಳಿ ಕೆಳಗೆ. ನಿಂಗೆ ವಿಷಯ ಗೊತ್ತಿಲ್ಲ, ಅದಕ್ಕೆ ನೀನು ಹಿಂಗೆ ಹೇಳ್ತಿದ್ಯಾ? ಏ ವಿಷಯ ಎಲ್ಲ ಆಮೇಲೆ ಇರಲಿ, ಮೊದಲು ಮಕ್ಕಳಾಟ ಬಿಟ್ಟು ಕೆಳಗಿಳಿ. ದೊಡ್ಡ ಯಜಮಾನರು ಏನು ಹೇಳ್ತಾರೋ ಅದನ್ನು ಮಾಡು. ಅಪ್ಪ, ಅವ್ರು ಏನು ಹೇಳ್ತಿದ್ದಾರೆ ಗೊತ್ತಾ? ಅಖಿಲಮ್ಮ ಅವ್ರ ಒಡವೆ ಹಾಕೊಂಡು ಪೋಸ್ ಕೊಟ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅಂತ. ಅವತ್ತು ದಿಶಾಮ್ಮ ಅವ್ರು ಕೊಟ್ಟಿದ್ದ ಕೈ ಸರಕ್ಕೆ ಕಪಾಳಕ್ಕೆ ಬಾರಿಸಿದ್ಯಾ. ಇನ್ನೇನಾದರೂ ನಾನು ಅಖಿಲಮ್ಮ ಅವ್ರ ಒಡವೆ ಹಾಕೊಂಡ್ರೆ ಸುಮ್ಮನೆ ಬಿಡ್ತೀಯಾ? ಅಷ್ಟೇ, ಚರ್ಮ ಸುಲ್ದು ಬಿಡ್ತೀಯಾ? ಅದು ಅಲ್ಲದೆ ಅಖಿಲಮ್ಮ ಅವ್ರ ದೇವರು, ಅವ್ರ ಒಡವೆನ ಕೆಲ್ಸದವ್ರು ಹಾಕೊಳಕ್ಕಾಗತ್ತಾ? ತಪ್ಪು ತಪ್ಪು. ಪಾರ್ವತಿ ಪ್ಲೀಸ್, ದಯವಿಟ್ಟು ಅರ್ಥ ಮಾಡ್ಕೊ. ನೀನು ಇದನ್ನು ಪರ್ಸ್ನಲ್ ಆಗಿ ತೊಗೊಂಡು ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ತಾ ಇದೆಯಾ. ಇದರ ಅವಶ್ಯಕತೆ ನಿನಗಿಲ್ಲದೆ ಇರ್ಬೋದು, ಆದರೆ ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ಗೆ ಇದರ ಅವಶ್ಯಕತೆ ಇದೆ. ನೋಡು, ನೀನು ನಮ್ಮ ಕಂಪ್ನಿ ಬ್ರ್ಯಾಂಡ್ ಅಂಬಾಸಿಡರ್. ನೀನು ಕೆಳಗೆ ಇಳಿದು ರೆಡಿಯಾಗಿ ಫೋಟೋ ತೆಗೆಸ್ಕೋಬೇಕು ಪ್ಲೀಸ್. ಇದು ನಮ್ಮ ಕಂಪ್ನಿ ಪ್ರೆಸ್ಟೀಜ್ ಮ್ಯಾಟರ್. ಇವಾಗ ನೀನು ಕೆಳಗೆ ಬರಲಿಲ್ಲ ಅಂದರೆ ನಾನೇ ಮೇಲೆ ಬರಬೇಕಾಗತ್ತೆ. ಬೇಡ ಬೇಡ, ನಾವೇನೋ ಹಳ್ಳಿಯವರು, ಮರ ಹತ್ತು ಅಭ್ಯಾಸ ಇದೆ. ನೀವು ಸಿಟಿಯವರು, ಮರ ಹತ್ತಕ್ಕೋ ಕೆಳಗೆ ಬಿದ್ದರೆ ಬೇಡ ಬೇಡ, ಹತ್ತಬೇಡಿ. ಸರಿ, ಹಾಗಾದ್ರೆ ಇಳಿ ಮತ್ತೆ. ಅಯ್ಯೋ ಅದು ಸರಿ, ನಾನೇ ಬರ್ತೀನಿ ತಡಿ. ಬೇಡ ಬೇಡ ಬೇಡ, ನಾನೇ ಬರ್ತೀನಿ.
ಕಾಯ್ತಿದ್ದಾಳೆ, ಹೋಗೋಣ ಬಾ. ಸಾರಿ. ಬಾ ಪಾರ್ವತಿ. ಅಮ್ಮ, ನಿಮ್ಮ ಸೀರೆ ಒಡವೆ ಹಾಕೊಳ್ಳೋಕೆ ಹೆದರ್ಕೊಂಡು ಓಡೋಗಿದ್ಲು. ನಾನೇ ಕರ್ಕೊಂಬಂದೆ. ಅಖಿಲ, ಓಕೆ ಅಂತ ನೀನೇ ಒಂದು ಮಾತು ಹೇಳು, ಆಗಲೇ ಅವ್ರ ಧೈರ್ಯ ಬರೋದು. ಆರತಿ ಮಾಡಿ ತಾಂಬೂಲ ಕೊಟ್ಟು ಕೇಳ್ಕೊಳ್ಳೋಷ್ಟು ಸಮಯ ಇಲ್ಲ. ಬೇಗ ರೆಡಿ ಆಗಬೇಕು. ಜಯ, ಬೇಗ ಬೇಗ ರೆಡಿ ಮಾಡು. ಓಕೆ ಮ್ಯಾಮ್. ಬಾ ಪಾರ್ವತಿ. ಪಾರ್ವತಿ ಬಾ.